ವಿಜಯ್ಗೆ ಲಾಸ್ಟ್ ಸಿನಿಮಾ MJರ್ಗೂ ಅವ್ರು ಸಾಥ್ ಕೊಡ್ತು, ವಿಜಯ್ಗೆ ಈ ಸಿನಿಮಾನು ಸಾಥ್ ಕೊಡ್ತು. ವಿಜಯ್ ಜಾತಕ ಅಂತೂ ಸಖತ್ ಜಾತಕ, ರಾಜಕೀಯಕ್ಕೆ ಮಾರಿ ನುಗ್ಗಂಥ ಜಾತಕ ಇದು 100%. ಹೆಂಗೆ ಅಂದರೆ ಈ ಟಗರ್ ಪಿಕ್ಚರ್ ಒಡಿಮ ಒಂಥರ ಉಪೇಂದ್ರ ಅವ್ರು ಬರೋದಂಗೆ ಥರ ಒಂಥರ ಅದ್ಭುತವಾದ ಜಾತಕ, ವೆರಿ ಸಕ್ಸಸ್ ಜಾತಕ, ತುಂಬ ಅದ್ಭುತವಾದ ಜಾತಕ. ತಮಿಳ್ನಾಡವರು ಜೀವನದಲ್ಲಿ ಒಳ್ಳೆ ಕೆಲಸ ಮಾಡ್ಯಾರೆ, ವಿಜಯ್ಗೆ ಓಟ್ ಹಾಕಿ ತುಂಬ ಒಳ್ಳೆ ಕೆಲಸ ಮಾಡಿದ್ದು ಒಂದೇ ಅನ್ಸುತ್ತೆ ನನಗೆ. ಯಾಕಂದರೆ ಎರಡು ಪಕ್ಷನ ಒಟ್ಟಿಗೆ ವಾಶೌಟ್ ಮಾಡಾಕಿದ್ದಾರೆ. ಎರಡು ಅವನು ಬಿಟ್ರೆ ಇವನು, ಇವ್ರು ಬಿಟ್ರೆ ಅವರು. ವಿಜಯ್ ಹೇಳ್ತಿರೋರು ಯಾವಾಗಲೂ ಕೂಡ ಎಲ್ಲರೂ ಸೇರಿ ನನ್ನ ಒಬ್ಬನ ಎದುರಿಸ್ತವ್ರೆ, ಆದರೆ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಅಂತ ಹೇಳ್ತಾಯಿದ್ರು. ಆ ನಂಬಿಕೆ, ಆ ಮೀಟ್ರು ಮಾತಾಡೋಂಥ ಒಂದು ವೈಬ್ರೇಷನ್ ಪಕ್ಕಾ ಮಾತಾಡ್ತಾಯಿದ್ರು. ಆ ಒಂದು ಲಾಸ್ಟ್ ದಿವಸ ಅವ್ರು ಕೇಳಿದಂಥ ಓಟು ಜನಕ್ಕೆ ಮನದಟ್ಟಾಗಿ, ಯಾರೆಲ್ಲಿದ್ದೀರೋ ಗೊತ್ತಿಲ್ಲ, ಎಲ್ಲ ಫ್ಲೈಟ್ ಟಿಕೆಟನ್ನು ಮಾಡ್ಕೊಬಂದು ಓಟ್ ಹಾಕಿ ಅಂದರು. ಆ ಓಟ್ ಹಾಕಿರೋ ವೈಬ್ರೇಷನು, ಅದರಲ್ಲೂ ಸಾಯಿಬಾಬನ ಹೋಗಿ ಕೈ ಮುಗಿದ್ರು. ಆ ಸಾಯಿಬಾಬಾ ರೂಪದಲ್ಲಿ ಅವ್ರ ಮನೆ ಬಾಗಿಲಿಗೆ ಯಾರೋ ಒಂದು ಅಮ್ಮ ಬಂದು ಕಾಯ್ತಾ ಇತ್ತು. ವಿಜಯ್ ಸಿಗ್ನಲ್ಲ, ವಿಜಯ್ CM ಆಗ್ತಾರಂತ ಮೊನ್ನೆ ವೈರಲ್ ಆಯಿತು 100%. ಹಾಗಾಗಿನೇ ತಮಿಳ್ನಾಡಿಗೆ ವಿಜಯ್ಗಿಂತಲೂ ಕೂಡ ದೇವರೇ ಆಶೀರ್ವಾದ ಮಾಡಿದ್ದಾರೆ ವಿಜಯ್ ಮೇಲೆ. ಇದು ಇನ್ನೊಂದೇನಂದ್ರೆ DMK ಮತ್ತೆ AIDMK ಈ ಪಕ್ಷದ ರಾಜಕಾರಣವನ್ನ ಅಧಿಕಾರ ಅನುಭವಿಸಿದ್ದನ್ನ ಜನರಲ್ಲಿ ನೋಡಿದ್ರು. ಬಟ್ ಒಂದು ಹೊಸ ಪಕ್ಷ ಬರಬೇಕು, ಒಂದು ಹೊಸ ವ್ಯಕ್ತಿ ಬರಬೇಕು, ಒಂದು ಹೊಸ ಫೇಸ್ ಬರಬೇಕು ಅಂತ ಅನ್ಕೊಳ್ತಾ ಇದ್ರು. ಆ ಟೈಮ್ನ ವಿಜಯ್ ದಳಪತಿ ಕ್ಯಾಚ್ ಮಾಡ್ಕೊಂಡ್ರ ಅಂತ? ಕರೆಕ್ಟಾಗಿ ಕ್ಯಾಚ್ ಮಾಡ್ಕೊಂಡ್ರು. ಯಾಕೆ ಕರೆಕ್ಟಾಗಿ ಕ್ಯಾಚ್ ಮಾಡ್ಕೊಂಡ್ರು ಅಂದರೆ, ನನ್ನ ಒಂದು ಒಪಿನಿಯನು, ಅಲ್ಲಿ ತಮಿಳ್ನಾಡಲ್ಲಿ ಸ್ಟಾಲಿನ್ ವೀಕ್ ಆಗಿದ್ರು. ಅವ್ರಿಗೆ ಓಡಾಡೋಕ್ಕಾಗ್ತಿದ್ರು ಕೂಡ, ಜಾಸ್ತಿ ಮಾತಾಡ್ತಿರಲ್ಲ, ವೀಕ್ ಆದರು. ಮತ್ತು ಇಲ್ಲೇನಾಗುತ್ತೆ ಭಾಳ ವಿಶೇಷವಾಗಿ, ಜಯಲಲಿತಾ ಹೋದ್ಮೇಲೆ 100% ಶಶಿಕಲಾ ಬಂದು ವಿಜಯ್ಗೆ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡೋ ಥರ ಮಾತಾಡಿದರು. ನಾನು ವೀಡಿಯೋಗಳೆಲ್ಲ ಅಬ್ಸರ್ವ್ ಮಾಡಿದೆ. ತುಂಬ ಯಾಕೆ ಬರಬಾರ್ದು, ಓಡ್ದಲ್ಲೇ ಗೆದ್ದುಬಿಟ್ರೆ ಆಗುತ್ತಾ? ಓಡ್ಬೇಕು, ಓಡ್ದಲ್ಲೇ ಗೆಲುವು, ಎಲ್ಲರೂ ಓಡ್ಬೋದು, ಓಡೋಕ್ಕಿಂತ ಮುಂಚೆ ನಂದೇ ಗೆಲುವು ಅನ್ಬಾರ್ದು. ಅಂದರೆ ಇಂಡೈರೆಕ್ಟಾಗಿ ಅವರು ಶಶಿಕಲಾ ಅವರ ಪಕ್ಷಕ್ಕೆ ಅವ್ರು ಸಪೋರ್ಟ್ ಮಾಡಲ್ಲ, ಇಂಡೈರೆಕ್ಟಾಗಿ ವಿಜಯ್ಗೆ ಸಪೋರ್ಟ್ ಮಾಡಿದರು. ಆಮೇಲೆ ಇಂಡೈರೆಕ್ಟಾಗಿ ವಿಜಯ್ಗೆ ಅಂತ ಇಂಡೈರೆಕ್ಟಾಗಿ ಎಲ್ಲರೂ ಸಪೋರ್ಟ್ ಮಾಡಿದರು, ಎಲ್ಲರೂ ಕೂಡ. ಅಜಿತ್ ಕೂಡ, ನಾನು ಆ ವಿಡಿಯೋನ ನೋಡಿದೆ, ಅಜಿತ್ ಕೂಡ ಓಟ್ ಹಾಕಿದ ಮೇಲೆ ವಿಜಯ್ ಲಾಸ್ಟಲ್ಲಿ ಹಿಂಗೆ ಹಾಕಿದ್ರು. ಓಟ್ ಆದಮೇಲೆ ಅಜಿತ್ ಕೂಡ ಓಟ್ ಹಾಕಿದ್ದು ಯಾರಿಗೆ ಅಂತ ಕೇಳಿದಾಗ ಅವ್ರು ಹಿಂಗೆ ಅಂದರು, 100% ಆ ಎರಡು ಚಿನ್ನೂ ಒಟ್ಟಿಗೆ ಮಿಕ್ಸ್ ಮಾಡತ್ತಾರೆ. ಅಂದರೆ ಬಾಯಿ ಮಾತಲ್ಲಿ ಹೇಳೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ. ತುಂಬ ದೊಡ್ಡ ವ್ಯಕ್ತಿಗಳು ನಮ್ಮ ಮನಸ್ಸು ಬಂದಾಗ ಮಾತಾಡೋಕ್ಕಾಗಲ್ಲ 100%. ನನಗೆ ಆ ನೋವು ನನಗೆ ಗೊತ್ತಿರುತ್ತಲ್ವ, ಒಂದಂದ್ರೆ 9 ಅನ್ನೋದು ಯಾರ್ಯಾರು ಮೊಬೈಲ್ ರೆಕಾರ್ಡ್ ಇಟ್ಕೊಳ್ತಾರೆ ಅನ್ನೋದು ಗೊತ್ತಾಗಲ್ಲ. ಹಾಗೇ ನನ್ನ ಒಂದು ಪ್ರಕಾರ ನಿಮಗೆ ಅನಿಸುತ್ತೆ, ತಮಿಳ್ ವಿಜಯ್ ಪ್ರೈಮ್ ಮಿನಿಸ್ಟರ್ ಆಗಿದ್ದು ಶಾಕ್ ಆಯ್ತಾ? CM ಆಗ್ತಾರೆ ಅಂತ ಹೇಳಾಗಿತ್ತು. ನಾನು ಹೇಳ್ದಂಗೆ ಅವ್ರು CM ಆದರು. ನಾನು ಹೇಳಿದೆ, ನೀಚಭಂಗದ ರಾಜ್ಯ ಹೋಗೋ ಜಾತಕ 140 ಸೀಟ್ ಬೇಕಾದ್ರೆ ಹೊಡೆದ್ಬಿಡ್ತಾರೆ. 120, 130, 140 ನೋಡಿದ್ರೆ ಫಸ್ಟ್ ಒಂದು 20 ಇಂದ 30 ನಾರ್ಮಲ್ ಇರುತ್ತೆ, ಆಮೇಲೆ ಕಿತ್ಕ ಹೋಗುತ್ತೆ 11 ಗಂಟೆ ಮೇಲೆ ಅಂತ ಹೇಳಿದೆ. 140ವರೆಗೂ ನಾನು ಟಾರ್ಗೆಟ್ ಇದೆ ಅಂತ ನಾನು ಹೇಳ್ಬಿಟ್ಟು ಹೋಗಿದ್ದೆ. ನಿಮಗೇನು ಅನ್ನಿಸ್ತಿದೆ ಪ್ರೈಮ್ ಮಿನಿಸ್ಟರ್ ಆಗ್ತೀರಾ ಅಂದಿದ್ದು? ಯಾಕಂದ್ರೆ ಈಗ ಅವ್ರದ್ದು ಎಬಿಲಿಟಿ ನೋಡಿದ್ರೆ, ಸಿದ್ಧಾಂತ ನೋಡಿದ್ರೆ ಆಗ್ಬಹುದು ಅನ್ಸುತ್ತೆ. ಯಾಕಂದ್ರೆ ಈಗ ಅವ್ರದ್ದು TVK ಕಚೇರಿಯಲ್ಲೇ ನಾನು ಗಮನಿಸ್ತಾ ಇದ್ದೆ, ಕಾಮರಾಜ್ ಅವರ ಪ್ರತಿಮೆ ಇದೆ, ಅಂಬೇಡ್ಕರ್ ಅವರ ಪ್ರತಿಮೆ ಇದೆ, ವಿವಿಧ ರಾಜಕಾರಣಿಗಳ ಸಿದ್ಧಾಂತವನ್ನ ಅಳವಡಿಸ್ಕೊಳ್ತಾ ಇದ್ದಾರೆ. ಕೆಲವರು ಏನ್ ಮಾಡ್ತಾರೆ ರಾಜಕಾರಣಿಗಳು ಅಂದ್ರೆ, ಜಾತಿ, ಧರ್ಮ, ಹಿಂದೂ, ಮುಸ್ಲಿಂ ಬರೀ ಇದೇ ರೀತಿ ಪ್ರಚಾರ ಮಾಡ್ತಾರೆ. ಬಟ್ ಯೂತ್ಗೆ ಏನ್ ಬೇಕು ಅನ್ನೋದನ್ನ ಇಟ್ಕೊಂಡು ವಿಜಯ್ ದಳಪತಿ ಪ್ರಚಾರ ಮಾಡ್ತಾ ಇರೋದ್ರಿಂದ, ಮುಂದೆ ಇದೇ ಸಾಮರ್ಥ್ಯನ ವಹಿಸ್ಕೊಂಡು ಹೋದ್ರೆ, ಜನರಿಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋದ್ರೆ PM ಅಭ್ಯರ್ಥಿನೂ ಆಗ್ಬಹುದು ಅಂತ ಅನ್ನಿಸ್ತು. ಇಲ್ಲ, ನಾನು ಈ ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ಚೆನ್ನೈಲಿ ನಾನು ಪ್ರಕಾಶ್ ಅಂತ ನಾನು ಪ್ರೋಗ್ರಾಮ್ ಕೊಡ್ತಾ ಇದ್ವಿ ಅಲ್ಲಿ, ಖಂಡಿತ ಕೂಡ ಒಂದು ಚೆನ್ನೈಲಿ ಒಂದು ಸ್ಟೋನ್ ಅಂಗಡಿ ನಾನು ಕೊಡ್ತಲೇ ಇರುವೆ. ಪ್ರಕಾಶ್ ಅವ್ರಿಗೂ ನನಗೂ ಒಂದು ಪೈಪೋಟಿ. ಅವ್ರು ಯಾರೋ ಒಬ್ಬರು, ಸರ್ ವಿಜಯ್ ಸೋತ್ಬಿಟ್ರೆ ಫಾರಿನ್ ಕರ್ಕೋಬೇಕಾಗುತ್ತೆ, ನಾನೊಬ್ಬರಿ ನನ್ನನ್ನು ವಿಜಯ್ ಗೆಲ್ತಾನೆ ಅವ್ರು ಪೈಪೋಟಿ ನನ್ನನ್ನು ಕರ್ಕೊಂಡು ಡೈಲಿ, ಇವಾಗಲೂ ಅರ್ಧ ಗಂಟೆ ಮುಂಚೆಲ್ಲ ನಾವು ಮಾತಾಡ್ತಿದ್ದು. ಪ್ರಕಾಶ್ ಅವರು ನಾನು ತಮಿಳ್ನಾಡಲ್ಲಿ ಖಂಡಿತ ಕೂಡ ಯಾರಿಗೂ ಶಾಕಿಂಗ್ ನ್ಯೂಸ್ ಇತ್ತು. ಅಂದರೆ ಎಲ್ಲರೂ ಕೂಡ ಒಬ್ಬರ ಬಗ್ಗೆ ಮಾತಾಡ್ತಿಲ್ಲ, ಭಯ. ಆ ಪಕ್ಷದಲ್ಲಿ ಹೊಡೆದಾಟಗಳು ಜಾಸ್ತಿ ಅಲ್ವಾ? ಸ್ಟಾಲಿನ್ ಪಕ್ಷನ ಬರೀ ಗಲಾಟೆ ಹೊಡೆದಾಟ ಎಲ್ಲ. ತಮಿಳ್ನಾಡು ಅಂದ್ರೆ ರಕ್ತ ರಾಜಕಾರಣ. ನಾನು ತಮಿಳ್ನಾಡು ಅತಿ ಹೆಚ್ಚು ಟ್ರಿಪ್ ಮಾಡಿದ್ದೀನಿ, ಟೆಂಪಲ್ ಟ್ರಿಪ್. ನಂಗೆ ತುಂಬ ಭಯ. ನನಗೂ ತುಂಬ ನನ್ನ ಆತ್ಮೀಯ ಕೇಶವ ಇವರೆಲ್ಲರೂ ಹೇಳಿ ತಮಿಳಲ್ಲಿ ಕೊಡಿ ಸರ್ ಅಂದ್ರೆ, ಅವರು ಕರೆದ್ರು. ನನಗೆ ಹಾಕ್ಬೇಕು ತಮಿಳ್ನಾಡು ವಿಷಯ, ನಮ್ದಲ್ಲ ಊರು ವಿಷಯ. ಹಾಗಾಗಿ ಕರ್ನಾಟಕದಲ್ಲಿ ಏನಿದೆ, ಕರ್ನಾಟಕದ ಜನತೆಗೆ ಒಂದು ಕುತೂಹಲ ಇರುತ್ತೆ. ಬೇರೆ ರಾಜ್ಯದ ರಾಜಕೀಯಗೂ ಈ ರಾಜಕೀಯಗೂ ಇದಕ್ಕೂ ವ್ಯತ್ಯಾಸ ಇತ್ತು. ಹಾಗಾಗಿನೇ ಇದನ್ನು ಸ್ಟಡಿ ಮಾಡಿ ತಗೊಬಂದು ತಮಿಳ್ ವಿಜಯ್ ದಳಪತಿ 100% CM ಆಗ್ತಾರೆ. ಬರ್ದಿದ್ದು ಕೇಳಿ, ಸಖತ್ ರಾಜಯೋಗ ಜಾತಕ ಅಂತ ಹೇಳಿದೆ. ಆ 10 ವರ್ಷದಲ್ಲಿ ಇವತ್ತು ಗೆದ್ದಿದ್ದಾರೆ, ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂತಲೇ ಹೇಳ್ಬಿಟ್ಟು ಹೋಗಿದ್ದೀನಿ 100% ಪ್ರೈಮ್ ಮಿನಿಸ್ಟರ್. ಮತ್ತೆ ಅವರು ಗೆದ್ದಾದ್ಮೇಲೆ ಫ್ಯಾಮಿಲಿ ಜೊತೆ ಇರೋದು, ಅವ್ರ ಅಪ್ಪನ ಜೊತೆ ಅವೆಲ್ಲ ಇರಲ್ಲ. ಇನ್ನು ಪೂರ್ತಿ ವಿಜಯ್ ಇಷ್ಟು ಸೇನೆ ಗೊತ್ತಾ, ಸಿನಿಮಾದವ್ರನ್ನ ಆಗಿದ್ರು, ಇನ್ನು ಮುಂದೆ ರಾಜಕಾರಣಿಯಾಗಿ ಅವ್ರ ಮನೆಗೆ ಎಲ್ಲರೂ ಬರ್ಬೋದು 100%. ಅವ್ರ ಮನೆನೇ ಬೇಕಾದ್ರೆ ಬೇರೆ ಚೇಂಜ್ ಮಾಡ್ಬೋದು 100%.
ಅನ್ನದಾನ ಮಾಡೋದಾಗಿರ್ಬೋದು, ಊಟ ಆಗಿರ್ಬೋದು, ಬೆಳಗ್ಗೆ ಬಂದು ವಿಜಯ್ ಬಂದು ನಾರ್ಮಲ್ ಜನಗಳ ಜೊತೆ ಕ್ಯೂವಲ್ಲಿ ಕೂತ್ಕೊಂಡು ಊಟ ಮಾಡೋದಾಗಿರ್ಬೋದು ಎಲ್ಲದು. ಇದನ್ನು ಯಾಕೆ ಹೇಳ್ತಿದ್ರೆ ಈ ತಮಿಳ್ನಾಡಲ್ಲಿ ಒಂದು ಸರಿ ಅವಾಗೆಲ್ಲ ಫೋನ್ಗಿನೆಲ್ಲ ಭಾಳ ಕಮ್ಮಿ ಇತ್ತಂತೆ. ದಿಢೀರ್ನೇ ಒಂದು ಮಾಯವರ ತೋಟ ಅಂದರೆ MGRದು ಒಂದು ತೋಟ ಇತ್ತು, ಒಂದು 10 ಎಕರೆ 20 ಎಕರೆನೋ, ಅಲ್ಲಿ ಎಲ್ಲರಿಗೂ ಊಟ ರಾತ್ರಿ 12 ಗಂಟೆಲೋ 1 ಗಂಟೆಲೋ MTR ಹೋಗ್ತಾರಂತೆ. ಒಂದು ಸರಿ ದಿಢೀರ್ನ ಹೋದಾಗ ಎಲ್ಲ ಊಟ ಮಾಡ್ತಾ ಕೂತಿದ್ರಂತೆ. ಆ ಊಟ ಮಾಡ್ತಿರೋದು ಇವರು ಊಟಕ್ಕಾಗೆ ಹೋದ್ರಂತೆ. ಎಲ್ಲ ಆ ಟೈಮ್ನಲ್ಲಿ ಓಪನ್ ಇಲ್ವ, ಕಾರಲ್ಲಿ ಹೋಗ್ಬಿಡೋರು, ಫೋನ್ಗಳಿಲ್ವಲ್ಲ, ದಿಢೀರ್ನ ಹೋದರೆ ಊಟ ಅಂತೆ. ಆವಾಗ ಊಟ ಅಲ್ಲಿ ಊಟ ಮಾಡಿದ್ದನ್ನು ನೋಡಿ ಬಂದಾದ್ಮೇಲೆ ಇಲ್ಲಿ ಆಂಧ್ರದಲ್ಲಿ CM ಆದಮೇಲೆ ಅಂತೆ ಅವರು ಅನ್ನದಾನ ತಿರುಪತಿಲಿ ಸ್ಟಾರ್ಟ್ ಮಾಡಿದ್ರು. ಶಾಕ್ ಆದಂತೆ, ಇಷ್ಟೊಂದು ಜನಕ್ಕೆ ಎಲ್ಲಿ ಕೊಡೋಕ್ಕಾಗತ್ತೆ ರೀ, MGR ಏನು ಇಲ್ದಿಲ್ಲ ಅವ್ರ ಮನೇಲಿ ಅಷ್ಟೊಂದು ಜನಕ್ಕೆ ರಾತ್ರಿ ಊಟ ಕೊಡ್ತಾರೆ, ಸ್ಟಾರ್ಟ್ ಮಾಡ್ರಿ ಅಂತೇಳಿ MGRನ ನೋಡಿ NTR ತಿರುಪತಿಲಿ ಅನ್ನದಾನ ಸ್ಟಾರ್ಟ್ ಮಾಡಿರೋದು ಅಂಥ ಯೋಗ. ಅದು ಕೂಡ ಇನ್ನು ತಮಿಳ್ನಾಡಲ್ಲಿ ವಿಜಯ್ ತುಂಬ ಜನಕ್ಕೆ ಅಲ್ಲ ಬಡತನ ತುಂಬ ಜಾಸ್ತಿ ಇರುತ್ತೆ, ಮತ್ತು ಗುಡಿಸ್ದಲ್ಲಿ ವಾಸ ಮಾಡ್ತಾರೆ, ರೋಡ್ ಸೈಡಲ್ಲಿ ವಾಸ ಮಾಡ್ತಾರೆ ಮೇಡಮ್. ಸರ್ ನಾವು ನೋಡ್ತೀವಲ್ಲ ತಮಿಳ್ನಾಡು ತುಂಬ ಬಡತನ ಇದೆ, ತುಂಬ ಶ್ರೀಮಂತಿಕೆನೂ ಇದೆ, ತುಂಬ ಕಂಪ್ನಿ ಇರೋದೇ, ತುಂಬ ಬಡತನ ಇರೋದಾಗಿನೇ. ಹಾಗಾಗಿನೇ ತಮಿಳ್ನಾಡಿಗೆ ಕರೆಕ್ಟಾದ ವ್ಯಕ್ತಿ, ಕರೆಕ್ಟಾದ ಜನನ ಈ ಸರಿ ಆಯ್ಕೆ ಮಾಡಿದೆ. ಇದರಲ್ಲಿ ಯಾವುದು ಫ್ಯಾಮಿಲಿ ರಾಜಕೀಯ ಇಲ್ಲ, ಎಲ್ಲ ಹೊಸ ರಾಜಕೀಯ, ಎಲ್ಲ ಹೊಸಬ್ರು.